ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರಗಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಇವತ್ತಿನ ವಿಷಯ ಆರೋಗ್ಯವೇ ಭಾಗ್ಯ, ಅದರಲ್ಲಿ ಕಿಡ್ನಿ ಮೂತ್ರಪಿಂಡದ ಬಗ್ಗೆ ತಿಳಿಸಿಕೊಡಲು ಬಂದಿದ್ದೇನೆ. ಆರೋಗ್ಯದಲ್ಲಿ ಕಿಡ್ನಿ ಒಂದು ಪ್ರಮುಖ ಪಾತ್ರ. ಅದನ್ನು ನಾವು ಹೇಗೆ ಕಾಪಾಡಿಕೊಳ್ಳುವುದೆಂದು ತಿಳಿದುಕೊಳ್ಳೋಣ ಬನ್ನಿ. ಭಾರತ ಸೇರಿದಂತೆ ವಿಶ್ವಾದ್ಯಂತ ಕಿಡ್ನಿ ರೋಗಕ್ಕೆ ತುತ್ತಾಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಏರುಗತಿಯಲ್ಲಿಯೇ ಸಾಗುತ್ತದೆ. ಪ್ರತಿದಿನ ಡಯಾಲಿಸಿಸ್ ಒಳಗಾಗುವವರ ಸಂಖ್ಯೆಯು ಕೂಡ ತೀವ್ರಗತಿಯಲ್ಲಿ ಬೆಳೆಯುತ್ತಿದೆ. ಚಿಕ್ಕವರಿಂದ ಹಿಡಿದು ವೃದ್ಧರವರೆಗೂ ಈ ರೋಗ ಅಧಿಕಗೊಳ್ಳುತ್ತದೆ. ಹೀಗಾಗಿ ಮೂತ್ರಪಿಂಡ, ಕಿಡ್ನಿ ಸುರಕ್ಷತೆ, ಕಿಡ್ನಿ ರೋಗ ತಡೆಗಟ್ಟುವಿಕೆ ಹಾಗೂ ಚಿಕಿತ್ಸೆ ಕ್ರಮಗಳ ಕುರಿತು ಚರ್ಚಿಸಲಾಗಿದೆ. ಪ್ರಯೋಗ ಮತ್ತು ವೃತ್ತಿ ನಿರತರಾಗಿರುವುದರಿಂದ ರೋಗ ನಿವಾರಣೋಪಾಯಗಳನ್ನು ಬಲ್ಲವರಾಗಿರುತ್ತಾರೆ. ಆದ್ದರಿಂದಲೇ ಅವರು ರೋಗಿಯನ್ನು ಗುಣಮುಖಗೊಳಿಸಲು ಸದಾಕಾಲ ರೋಗಿಯ ಚಿಕಿತ್ಸೆ ಮತ್ತು ಆರೈಕೆಯಲ್ಲಿ ತೊಡಗಿಕೊಂಡಿರುತ್ತಾರೆ. ಇದು ಅವರ ಕರ್ತವ್ಯ ಕೂಡ. ಕಿಡ್ನಿ ಸುರಕ್ಷತೆ, ಮೂತ್ರಪಿಂಡದ ಕುರಿತು ಸಮಗ್ರವಾಗಿ ವಿವರಿಸಲಾಗಿದೆ. ಕಿಡ್ನಿ ರೋಗದ ಬೆಳವಣಿಗೆ, ಚಿಕಿತ್ಸೆ, ರೋಗ ಪತ್ತೆ ವಿಧಾನ ಮತ್ತು ಅನುಸರಿಸಬೇಕಾದ ಕ್ರಮಗಳು ಇವೆ. ಜನಸಾಮಾನ್ಯರಿಗೂ ವೈದ್ಯರಲ್ಲದ ವಿದ್ಯಾವಂತರಿಗೂ ವಿಜ್ಞಾನಾಭ್ಯಾಸಿಗಳಿಗೂ ಉಪಯುಕ್ತವಾಗುತ್ತವೆಂಬ ನಂಬಿಕೆಯಿಂದ ತಿಳಿಸಲಾಗಿದೆ. ಬೇರೆ ಬೇರೆ ಅಧ್ಯಯನಗಳಲ್ಲಿ ಸರಳ ಮತ್ತು ಸುಲಭ ಭಾಷೆಯಲ್ಲಿ ಕಿಡ್ನಿಯ ರೋಗ ತಡೆಗಟ್ಟುವ ವಿಧಾನ, ಕಿಡ್ನಿಯ ಸಮಸ್ಯೆ ಕುರಿತು ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸುವುದು, ಡಯಾಲಿಸಿಸ್, ಕಿಡ್ನಿ ಕಸಿ ಹಾಗೂ ಆಹಾರ ಸೇವನೆ ಹೀಗೆ ಮುಂತಾದ ತಿಳುವಳಿಕೆಯ ವಿವರವನ್ನು ಸವಿಸ್ತಾರವಾಗಿ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡಲಾಗಿದೆ. ಕಿಡ್ನಿ ರೋಗವು ಕೊನೆಯ ಹಂತವನ್ನು ತಲುಪಿದಾಗ ಡಯಾಲಿಸಿಸ್ ಅಥವಾ ಕಿಡ್ನಿ ಕಸಿಗೆ ಮೊರೆ ಹೋಗಬೇಕಾಗುತ್ತದೆ. ಆದರೆ ಇದು ತುಂಬ ವೆಚ್ಚದಾಯಕ. ಸಾರ್ವಜನಿಕರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಸಹಕಾರಿಯಾಗಲಿದೆ. ಪುಸ್ತಕ ಮತ್ತು ಪತ್ರಿಕೆಗಳಲ್ಲಿ ಬರುವ ಲೇಖನವನ್ನು ತಿಳಿದುಕೊಂಡು ಸ್ವಚಿಕಿತ್ಸೆಗೆ ಮುಂದಾಗಬಾರದು. ವೈದ್ಯರಾದವರು ಅನೇಕ 2 ಭಾಗಗಳಾಗಿ ಮಾಡೋಣ. ಒಂದರಲ್ಲಿ ಮೂತ್ರಪಿಂಡ ಸಮಸ್ಯೆ ಮತ್ತು ಅದನ್ನು ತಡೆಗಟ್ಟುವ ವಿಧಾನದ ಮಾಹಿತಿ ಸಿಗುತ್ತದೆ. ಭಾಗ 2ರಲ್ಲಿ ಮೂತ್ರಪಿಂಡದ ಬೇರೆ ಬೇರೆ ರೀತಿಯ ಲಕ್ಷಣಗಳು, ಅದನ್ನು ತಡೆಗಟ್ಟುವಿಕೆಯ ಹಾಗೂ ಚಿಕಿತ್ಸೆ ಮಾಹಿತಿ ತಿಳಿಯುತ್ತದೆ. ಮೂತ್ರಪಿಂಡಕ್ಕೆ ತೊಂದರೆ ಕೊಡುವಂತಹ ರೋಗ ಮತ್ತು ಸಕ್ಕರೆ ಕಾಯಿಲೆ, ಅಧಿಕ ರಕ್ತ ಒತ್ತಡ, ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಮುಂತಾದ ಅನೇಕ ಸಮಸ್ಯೆಗಳ ತಡೆಗಟ್ಟುವಿಕೆ, ಅವಶ್ಯವಾದ ಚಿಕಿತ್ಸೆ ಹಾಗೂ ಮಾಹಿತಿ ಇದರಲ್ಲಿ ಇದೆ. ಕಿಡ್ನಿ ರೋಗ ತಡೆಗಟ್ಟುವಿಕೆ. ಮೂತ್ರಪಿಂಡ ಹಾಳಾಗುವುದೆಂದರೇನು? ತತ್ಕ್ಷಣ ಮೂತ್ರಪಿಂಡ ಹಾಳಾಗುವುದು. ಭಾಗ 1ರಲ್ಲಿ ಮೂತ್ರಪಿಂಡದ ಸಮಸ್ಯೆ ಮತ್ತು ತಡೆಗಟ್ಟುವ ವಿಧಾನ, ಕಿಡ್ನಿಯ ಸುರಕ್ಷೆ, ಮೂತ್ರಪಿಂಡದ ಸುರಕ್ಷೆ, ಕಿಡ್ನಿಯ ರಚನೆ ಮತ್ತು ಅದರ ಕಾರ್ಯ, ಕಿಡ್ನಿ ರೋಗದ ಲಕ್ಷಣಗಳು, ಕಿಡ್ನಿ ರೋಗ ಕಂಡುಹಿಡಿಯುವಿಕೆ, ಮುಖ್ಯ ಕಿಡ್ನಿಯ ರೋಗಗಳು, ಕಿಡ್ನಿಯ ರೋಗಕ್ಕೆ ಸಂಬಂಧಿಸಿದ ತಪ್ಪು ತಿಳುವಳಿಕೆ ಮತ್ತು ಸತ್ಯಾಸತ್ಯತೆ, ಕಿಡ್ನಿಯ ಮೊದಲ ಹಂತದ ಮಾಹಿತಿ, ಕಿಡ್ನಿಯ ರಚನೆ ಮತ್ತು ಅದರ ಕಾರ್ಯ, ಕಿಡ್ನಿಯ ರೋಗದ ಲಕ್ಷಣಗಳು ಮತ್ತು ಚಿಕಿತ್ಸೆ, ಕಿಡ್ನಿ ರೋಗಕ್ಕೆ ಸಂಬಂಧಿಸಿದ ತಪ್ಪು ತಿಳುವಳಿಕೆ ಮತ್ತು ಸತ್ಯಾಂಶಗಳು, ಕಿಡ್ನಿಯನ್ನು ಆರೋಗ್ಯದಿಂದಿಡುವ ಉಪಾಯ. ನೆನಪಿನಲ್ಲಿಡಿ, ಪ್ರಾರಂಭದ ಹಂತದಲ್ಲಿಯೇ ಕಿಡ್ನಿಯ ಸಮಸ್ಯೆಯನ್ನು ಕಂಡುಹಿಡಿದು ಚಿಕಿತ್ಸೆ ಮೂಲಕ ತಡೆಗಟ್ಟಬಹುದು. ಲಕ್ಷಣಗಳು ಕಾಣಿಸಿಕೊಳ್ಳುವವರೆಗೂ ತಪಾಸಣೆ ಮಾಡಿಸದಿರುವುದು ಅಪಾಯಕಾರಿ. ಆದ್ದರಿಂದ ಕಿಡ್ನಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ರಕ್ತ ಮತ್ತು ಮೂತ್ರ ತಪಾಸಣೆಯನ್ನು 1 ಸಾರಿ ಮಾಡಿಸಿಕೊಳ್ಳುವುದು ತುಂಬ ಅತ್ಯವಶ್ಯ. ಮೊದಲನೆಯದು ಕಿಡ್ನಿಯ ಸುರಕ್ಷೆ, ಮೂತ್ರಪಿಂಡದ ಸುರಕ್ಷೆ. ನಿಮ್ಮ ಮೂತ್ರಪಿಂಡ ಸುಸ್ಥಿತಿಯಲ್ಲಿದೆಯೇ? ನೀವು ಮೂತ್ರಪಿಂಡದ ಆರೋಗ್ಯದ ದೃಷ್ಟಿಯಿಂದ ಅಪಾಯದ ಹಂತಕ್ಕೆ ತಲುಪಿರುವಿರಾದರೆ, ನೀವು ಮಧುಮೇಹಿಗಳಾಗಿದ್ದರೆ, ಅಧಿಕ ರಕ್ತದೊತ್ತಡ, ಬೊಜ್ಜು ಶರೀರ, ಧೂಮಪಾನ ಮಾಡುತ್ತಿದ್ದರೆ ಅಥವಾ ನೀವು 50 ವರ್ಷವನ್ನು ಮೀರಿದರೆ ನಿಮ್ಮ ಮೂತ್ರಪಿಂಡವನ್ನು ಅವಶ್ಯವಾಗಿ 1 ಬಾರಿ ತಪಾಸಣೆಗಾಗಿ ಒಳಪಡಿಸುವುದು ಅತ್ಯವಶ್ಯ. ಹೀಗೆ ತಪಾಸಣೆ ಮಾಡಿಸುವುದರಿಂದ
ನಿಮ್ಮ ಮೂತ್ರಪಿಂಡವು ನಿಷ್ಕ್ರಿಯವಾಗದಂತೆ ತಡೆಗಟ್ಟಲು ಸಾಧ್ಯ. ರೋಗ ಬಂದ ನಂತರ ಚಿಕಿತ್ಸೆ ಪಡೆಯುವುದರ ಬದಲು ರೋಗವು ಬಾರದಂತೆ ತಡೆಗಟ್ಟುವುದು ತುಂಬ ಅತ್ಯವಶ್ಯ. ಸಮಯವಿರುವಾಗಲೇ ಮೂತ್ರಪಿಂಡದ ಆರೋಗ್ಯದ ವಿಷಯವಾಗಿ ತಪಾಸಣೆ ಮಾಡಿಸುವುದರಿಂದ ಮುಂದೆ ಬರಬಹುದಾದ ಅನೇಕ ಸಮಸ್ಯೆಗಳಿಂದ ನಿಮ್ಮ ಶರೀರವನ್ನು ರಕ್ಷಿಸಿಕೊಳ್ಳಬಹುದು. ಸಾಂಕ್ರಾಮಿಕ ರೋಗವನ್ನು ಅಲಕ್ಷ್ಯ ಮಾಡಿದರೆ ಅಧಿಕ ರಕ್ತದ ಒತ್ತಡ, ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ, ಸಕ್ಕರೆ ಕಾಯಿಲೆ ಮತ್ತು ಮೂತ್ರಪಿಂಡದ ರೋಗದ ಸಮಸ್ಯೆ ಹೆಚ್ಚು ಆಘಾತಕಾರಿಯಾಗಿದೆ. ಸಾಮಾನ್ಯವಾಗಿ 10 ಜನ ರೋಗಿಗಳಲ್ಲಿ ಒಬ್ಬರು ಕಿಡ್ನಿ ತೊಂದರೆಯಿಂದ ಬಳಲುತ್ತಿರುತ್ತಾರೆ. ವ್ಯಕ್ತಿ ಮೂತ್ರಪಿಂಡದ ಯಾವುದಾದರೊಂದು ರೋಗದಿಂದ ಬಳಲುತ್ತಿದ್ದಾರೆ. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಮೇಲುನೋಟಕ್ಕೆ ಆರೋಗ್ಯವಾಗಿರುವಂತೆ ಕಂಡುಬಂದರೂ ಕೂಡ ತಪಾಸಣೆಗೆ ಒಳಪಡಿಸಿದಲ್ಲಿ ಆ ವ್ಯಕ್ತಿಗೆ ಅಧಿಕ ಮೂತ್ರಪಿಂಡ ಸಮಸ್ಯೆ ಇರುವುದು CRF ತಿಳಿದು ಬರುತ್ತದೆ. ಅಧಿಕ ಮೂತ್ರಪಿಂಡ ಸಮಸ್ಯೆ ಇದ್ದಲ್ಲಿ ಮೂತ್ರಪಿಂಡದ ಕಾರ್ಯಕ್ಷಮತೆ ಕ್ಷೀಣಿಸುತ್ತದೆ. ಮತ್ತೊಂದು ದಿನ ತೀವ್ರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಅಲ್ಲದೆ ಡಯಾಲಿಸಿಸ್, ರಕ್ತ ಶುದ್ಧೀಕರಣ ಅಥವಾ ಕಿಡ್ನಿ ಕಸಿ ಮಾಡುವುದನ್ನು ಬಿಟ್ಟರೆ ಬೇರೆ ಯಾವುದೇ ದಾರಿಯಿಲ್ಲ. ಮೂತ್ರಪಿಂಡ ಹಾಳಾಗುವುದರಿಂದ ಹೃದ್ರೋಗ ಅಥವಾ ರಕ್ತನಾಳದ ತೊಂದರೆ ಉಂಟಾಗುವ ಸಾಧ್ಯತೆ ಅಧಿಕವಾಗಿರುತ್ತದೆ. ಇದರಿಂದ ವ್ಯಕ್ತಿಯು ಸಾಯಲೂಬಹುದು. ಮನುಷ್ಯನಲ್ಲಿ ಟೈಪ್ 2 ಸಕ್ಕರೆ ರೋಗ ಹೆಚ್ಚುವುದರಿಂದ ಕಿಡ್ನಿಯ ರೋಗವು ಅಧಿಕಗೊಳ್ಳುವ ಸಂಭವವಿರುತ್ತದೆ. ಮೂತ್ರಪಿಂಡದ ರೋಗವನ್ನು ಪ್ರಾರಂಭದಲ್ಲಿಯೇ ಕಂಡುಹಿಡಿಯುವುದರಿಂದ ರೋಗವನ್ನು ತಡೆಗಟ್ಟುವ ಸಾಧ್ಯವಿದೆ. ರೋಗ ಅಥವಾ ಅದರಿಂದಾಗುವ ತೊಂದರೆಗಳನ್ನು ತಡೆಗಟ್ಟಬಹುದು, ಇಲ್ಲವೇ ಅದರ ಬೆಳವಣಿಗೆಯನ್ನು ಕಡಿಮೆಗೊಳಿಸಬಹುದು. ಭಾರತದಂತಹ ಅಭಿವೃದ್ಧಿಶೀಲ ದೇಶದಲ್ಲಿ ಕೇವಲ 10% ರೋಗಿಗಳು ಮಾತ್ರ ಕಿಡ್ನಿ ಕಸಿಯುವಂತಹ ದುಬಾರಿ ಚಿಕಿತ್ಸೆಗೊಳಗಾಗುತ್ತಾರೆ. ಆದ್ದರಿಂದ ಇದನ್ನು ತಡೆಗಟ್ಟಲು ಪ್ರಾರಂಭದ ಹಂತದಲ್ಲಿಯೇ ಅದನ್ನು ಕಂಡುಹಿಡಿದು ತಡೆಗಟ್ಟಬಹುದು. ನನ್ನ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ ಸಪೋರ್ಟ್ ಮಾಡಿ. ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನನ್ನ ವಿಡಿಯೋ ಬಗ್ಗೆ ಏನೆನಿಸಿತು ಎಂದು ಕಮೆಂಟಲ್ಲಿ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ. ನಮಸ್ಕಾರ, ಧನ್ಯವಾದಗಳು.